ಈಗ KCT ವಿದ್ಯಾರ್ಥಿಗಳಿಗೆ 2 ಬಿಗ್ ಅಪ್ಡೇಟ್ಸ್ ಆದರೆ ಬಂದಿದ್ದಾವೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ KCT ಪರೀಕ್ಷೆನ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಎಲ್ಲ ಅನೌನ್ಸ್ ಆದ ನಂತರ ನೀವೆಲ್ಲ ಈಗ ಕೌನ್ಸಿಲಿಂಗೋಸ್ಕರ ವೆಯ್ಟ್ ಮಾಡ್ತಿದ್ರ. ಇದೇ ನಿಟ್ಟಿನಲ್ಲಿ 2 ಅಪ್ಡೇಟ್ಸ್ಗಳಾದರೆ ಬಂದಿರತಕ್ಕಂಥದ್ದು. ಸೊ ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಅಪ್ಡೇಟ್ ಏನಂತಂದ್ರೆ, ಈಗ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ತುಂಬ ಪ್ರಾಬ್ಲಮ್ಗಳಾಗ್ತಿದೆ ಅಂತ ಹೇಳಿ ಮಾಹಿತಿಗಳಾದರೆ ಬರ್ತಿದ್ದಾವೆ. ಸೊ ತುಂಬ ವಿದ್ಯಾರ್ಥಿಗಳು ನಾವು ನಮ್ಮ PU ಕಾಲೇಜಿಗೆ ಹೋಗಿ ನಮಗೆ ಅಪ್ಲೈ ಆಗ್ತಕ್ಕಂತಹ ಎಲ್ಲ ರಿಸರ್ವೇಷನ್ಸ್ಗಳನ್ನು ಸರಿಯಾಗಿ ಅಲ್ಲಿ ವೆರಿಫಿಕೇಷನ್ ಮಾಡಿಸಿದ್ದೀವಿ, ಆದರೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಅದು ಕ್ಲೈಮ್ ಆಗ್ತಿಲ್ಲ ಅಂತ ಹೇಳಿ ಮಾಹಿತಿ ಆದರೆ ತೋರಿಸ್ತಿದೆ ಅಂತ ಹೇಳಿ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರ. ಸೊ ಇದಕ್ಕೆ ಮಾಹಿತಿಯನ್ನು ತಿಳ್ಕೊಳೋದಾದರೆ ನೀವು KAಗೆ ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ. ಯಾಕೆ ಅಂತಂದರೆ ನಿಮ್ಮ PU ಕಾಲೇಜಲ್ಲಿ ಅದು ಕರೆಕ್ಟಾಗಿ ವೆರಿಫೈ ಆಗಿ ಸಕ್ಸಸ್ಫುಲ್ ಆಗಿದ್ರೆ ಮೇ ಬಿ ಇಲ್ಲೇ ಸ್ವಲ್ಪ ಪ್ರಾಬ್ಲಮ್ ಅಥವಾ ಸ್ವಲ್ಪ ಎರರ್ ಇರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಇನ್ನೊಂದೇನು ಗೊತ್ತಾ, ನೀವು ಒಂದು 2-3 ದಿನ ಬಿಟ್ಟು ಟ್ರೈ ಮಾಡೋದು ಸಹ ಬೆಟರ್. ಕೆಲವೊಮ್ಮೆ ಸರ್ವರ್ ಇಶ್ಯೂಸಿಂದ ಆ ರೀತಿ ಆಗ್ತಿರುತ್ತೆ. ಆ ಕಾರಣದಿಂದಾಗಿ ಸೊ ಒಂದು 2-3 ದಿನ ಬಿಟ್ಟು ಟ್ರೈ ಮಾಡಿ. ಆಗಲೂ ಬಂದಿಲ್ಲ ಅಂತಂದರೆ ನೀವು KAಗೆ ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅದನ್ನು ಸರಿಪಡಿಸ್ಕೋಬೋದಾಗಿರುತ್ತೆ. ಮೊದಲನೇ ಅಪ್ಡೇಟ್ ಇದು. ಎರಡನೇ ಅಪ್ಡೇಟ್ ಏನಂತಂದರೆ, ಸೊ ಯಾರ್ಯಾರಿಗೆ ರಿಸಲ್ಟ್ ಅನೌನ್ಸ್ ಆಗಿಲ್ವೋ ನಿಮಗೆ ನಾಳೆ ರಿಸಲ್ಟ್ ಅನೌನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಸೊ ಅದು ಹೇಗೆ ಅಂತಂದರೆ, ಸೆಕೆಂಡ್ PUC ಮಾರ್ಕ್ಸ್ ನಮ್ಮ KAಗೆ ಯಾರ್ದು ಸಿಗಲಿಲ್ವೋ ಅವ್ರಿಗೆ ರ್ಯಾಂಕನ್ನು ಅನೌನ್ಸ್ ಮಾಡಿಲ್ವಲ್ಲ, ಸೊ ಅವರು ಇವತ್ತೇನಾದರೂ ನೀವು ಮಾರ್ಕ್ಸನ್ನು ಎಂಟ್ರಿ ಮಾಡಿದ್ರೆ ನಾಳೆ ನಿಮಗೆ ಮತ್ತೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಕ್ಕಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಅದನ್ನೇ ನಾವು ಸ್ಪಾಟ್ ರ್ಯಾಂಕ್ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಈ 2 ಅಪ್ಡೇಟ್ಸ್ಗಳು ಪ್ರೆಸೆಂಟ್ ಇರ್ತಕ್ಕಂಥದ್ದು KCT ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.